ಸರ್ ನಮ್ದು ಅಷ್ಟೇನೆ ನಾವು 15,000 ಡೌನ್ ಪೇಮೆಂಟ್ ಮಾಡಿದ್ದು. ನಮಗೆ ಲೋನ್ ಮಾಡ್ಬೇಕಾದ್ರು ಬ್ಯಾಂಕ್ ಅವರು ಕೂಡ ಅಲ್ಲೇ ಇದ್ರು. ಬ್ಯಾಂಕ್ ಅವರು ನಮಗೆ ಹೇಳಿದ್ರು ಲೋನ್ ಅಂತ ನಮಗೆ ಹೇಳಿಲ್ಲ. ಗಾಡಿ ನಮ್ ಕರ್ಕೊಂಡೋದ ಬ್ರೋಕರ್ ಕೂಡ ಇವ್ರನ್ನ ಗಾಡಿ ರೆಡಿ ಮಾಡ್ಕೊಡಿ ಅಂತ ಅಷ್ಟೇ ಹೇಳಿದ್ದು. ಬ್ಯಾಂಕ್ ಅವ್ರು ಇನ್ಫಾರ್ಮ್ ಮಾಡ್ಬೋದಿತ್ತಲ್ವಾ, ಈ ಲೋನ್ ನಿಮ್ಮ ಹೆಸರು ಲೋನ್ ಬರುತ್ತೆ, ನಾವು ಕಟ್ಟಿಲ್ಲ ಅಂದ್ರೆ ನೀವು ಕಟ್ಟಬೇಕಾಗುತ್ತೆ ಅಂತ ಇನ್ಫಾರ್ಮ್ ಮಾಡ್ಬೋದಿತ್ತು. ಇವತ್ತು ಮಾತಾಡ್ತಿದ್ರೆ ಇನ್ನು 5-10 ಜನ ಫೋನ್ ಮಾಡಿಬಿಟ್ಟು ನಮಗೆ ಹಾಫ್ ಅನ್ ಅವರ್ ಟೈಮ್ ಕೊಡ್ದಂಗೆ ಫೋನ್ ಮೇಲೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಿದ್ರೆ. ಅವ್ರು ತಗೊಂಡ್ರೆ ನಮಗೆ ಗೊತ್ತಿಲ್ಲ, ನಿಮ್ಮ ಹೆಸರಲ್ಲಿ ಲೋನ್ ಇದೆ, ನೀವು ಲೋನ್ ಕಟ್ಟಿ ಅಂತ ಇವತ್ತು ಮಾತಾಡ್ತಿದ್ರೆ. ಬಟ್ ಅವತ್ತು ಲೋನ್ ಕೊಡ್ಬೇಕು, ಅವ್ರು ಯಾಕೆ ಹೇಳಲಿಲ್ಲ? ಲೋನ್ ಕೊಡ್ಬೇಕಾದ್ರೆ ನೀವು ಸೈನ್ ಹಾಕಿದ್ರಾ? ಸೈನ್ ಹಾಕಿದ್ದಾರೆ, ಸೈನ್ ಹಾಕಿಸ್ಕೊಂಡಿದ್ದಾರೆ ಅಷ್ಟೇನೆ. ನಮಗೆ ಲೋನ್ ಮಾಡ್ತಾ ಇದ್ವಿ, ನಿಮ್ಮ ಹೆಸರಲ್ಲಿ ನಾವು ಲೋನ್ ಮಾಡ್ತಾ ಇದೀವಿ ಅಂತ ಬ್ಯಾಂಕರ್ ಯಾಕೆ ಹೇಳಲಿಲ್ಲ? ನಾವು ಕೇಳ್ತಿರೋದು ಈ ಪ್ರಶ್ನೆ ಸರ್. ಇವತ್ತು 10 ನಿಮಿಷ ಟೈಮ್ ಕೊಡಲ್ಲ ಸರ್. ಶೋರೂಮ್ ಹತ್ರ ಹೋಗ್ಬಿಟ್ಟು ನಾವು ಕಾಲ್ ಮಾಡ್ತೀವಿ, ಮೇಡಮ್ ನಮಗೆ ಈ ತರ ಮೋಸ ಆಗಿದೆ ಅಂತ ರಿಕ್ವೆಸ್ಟ್ ಮಾಡಿದ್ರು ಕೂಡ ಅದಕ್ಕೆ ನಮಗೆ ಬೆಲೆ ಇಲ್ಲ. ನೀವು ತಗೊಂಡಿದ್ದೀರಾ, ನಮಗೆ ಕಟ್ಟಿ, ಅದು ಗೊತ್ತಿಲ್ಲ ನಮಗೆ ಅಂತ ಬ್ಯಾಂಕ್ ಅವ್ರು ಮಾತಾಡ್ತಾರೆ. ಈಗ ಅವ್ರು ಮೋಸ ಮಾಡಿರೋದು ಗೊತ್ತಿಲ್ವಾ ಸರ್? ಏನಕ್ಕೆ ಮಾಡಿದ್ರು? ನಾವು ತಗೊಂಡು 6-7 ತಿಂಗಳಾಯ್ತು ಸರ್. ಒಂದು ತಿಂಗಳು EMI ಕರೆಕ್ಟಾಗಿ ಬಂದಿಲ್ಲ. ನನಗೆ 5 ಲಕ್ಷ ಲೋನ್ ಇದ್ದಿದ್ದು, ಇವತ್ತು 1 ರೂಪಾಯಿ ಲೋನ್ ಆಗ್ತಾ ಇಲ್ಲ. ಎಲ್ಲಿಂದ ಎತ್ತಂಕ ಹೋದ್ರು? ನನಗೆ ಅಮೌಂಟ್ ಅವಶ್ಯಕತೆ ಇದೆ, ಲೋನ್ ಅವಶ್ಯಕತೆ ಇದೆ, ಅದು ಎಲ್ಲಿ ಸಿಗಿಸ್ಕೊಂಡು ನನಗೆ ಬರೀ ಸರಿ ಹೋಗ್ತಾ ಇಲ್ಲ. ಎಷ್ಟು ರಿಕ್ವೆಸ್ಟ್ ಮಾಡಿದ್ವಿ ಗೊತ್ತಾ ಸರ್ ಶೋರೂಮ್ ಓನರ್ ಹತ್ರ? ಸರಿ ಮೇಡಮ್ ನೆಕ್ಸ್ಟ್ ತಿಂಗಳು ರೆಡಿ ಮಾಡ್ಕೊಡ್ತೀವಿ, ನೆಕ್ಸ್ಟ್ ತಿಂಗಳು ರೆಡಿ ಮಾಡ್ಕೊಡ್ತೀವಿ ಸರ್. ನಾವು ಟೈಲರ್ ಸರ್, ಗಾರ್ಮೆಂಟ್ಸ್ ಟೈಲರ್ ಕೆಲಸ ಮಾಡ್ತೀವಿ. ಎಲ್ಲಿಂದ ತರಬೇಕು ಸರ್? ಬರೋ 10-15 ಸಾವಿರ ರೂಪಾಯಿ ಸಂಬಳದಲ್ಲಿ ಗೊತ್ತಿಲ್ಲ ಬ್ಯಾಂಕ್ ಅವ್ರು ಮೋಸ ಮಾಡ್ಕೊಂಡ್ರೆ ನಾವು ಎಲ್ಲಿಂದ ತಂದು ಕಟ್ಟಬೇಕು? ಏನಾರ ಆದ್ರೆ ಬ್ಯಾಂಕ್ ಅವ್ರು ಜವಾಬ್ದಾರಿ ಕೊಡ್ತಾರ? ಫ್ಯಾಮಿಲಿ ಅವ್ರ ಅತ್ತೆ ಮಗಳು ಏನಂತಾರೆ? ನಮ್ದು ಒಂದು ಗಾಡಿ ಇರುತ್ತಲ್ಲ ಅನ್ನೋ ಖುಷಿ ಇರುತ್ತೆ, ಕಂಡಿರೋ ಕೇಳಂಗಿಲ್ವಲ್ಲ ಅನ್ನೋ ಖುಷಿ ಇರುತ್ತೆ ಸರ್. ಈ ತರ ಮೋಸ ಮಾಡಕ್ ಇವರೇ ಬೇಕಾ ಬ್ಯಾಂಕ್ ಅವರು? ನಾವು ಕೇಳೋದಿಲ್ಲ ಸರ್, ನಮಗೆ ಮೋಸ ಆಗಿದೆ. ಇದ್ರಲ್ಲಿ ಬ್ಯಾಂಕ್ ಒಂದು ಪಕ್ಕ ಇನ್ವಾಲ್ವ್ ಆಗಿದೆ. ಹೌದು ಸರ್, ಕೊಟ್ಟನ್ ಬ್ಯಾಂಕ್ ಅವ್ರ ಕಡೆಯಿಂದಲೇ ಇದು ಕ್ಲಿಯರ್ ಮಾಡ್ಕೊಡ್ಬೇಕು ನಮಗೆ. ಸುಮಾ ಅಂತ ಸರ್. ಸರ್ ನಮ್ದು ಅಷ್ಟೇನೆ ನಾವು 15,000 ಡೌನ್ ಪೇಮೆಂಟ್ ಮಾಡಿದ್ದು. ನಮಗೆ ಲೋನ್ ಮಾಡ್ಬೇಕಾದ್ರು ಬ್ಯಾಂಕ್ ಅವರು ಕೂಡ ಅಲ್ಲೇ ಇದ್ರು. ಬ್ಯಾಂಕ್ ಅವರು ನಮಗೆ ಹೇಳಿದ್ರು ಲೋನ್ ಅಂತ ನಮಗೆ ಹೇಳಿಲ್ಲ. ಗಾಡಿ ನಮ್ ಕರ್ಕೊಂಡೋದ ಬ್ರೋಕರ್ ಕೂಡ ಇವ್ರನ್ನ ಗಾಡಿ ರೆಡಿ ಮಾಡ್ಕೊಡಿ ಅಂತ ಅಷ್ಟೇ ಹೇಳಿದ್ದು. ಬ್ಯಾಂಕ್ ಅವ್ರು ಇನ್ಫಾರ್ಮ್ ಮಾಡ್ಬೋದಿತ್ತಲ್ವಾ, ಈ ಲೋನ್ ನಿಮ್ಮ ಹೆಸರು ಲೋನ್ ಬರುತ್ತೆ, ನಾವು ಕಟ್ಟಿಲ್ಲ ಅಂದ್ರೆ ನೀವು ಕಟ್ಟಬೇಕಾಗುತ್ತೆ ಅಂತ ಇನ್ಫಾರ್ಮ್ ಮಾಡ್ಬೋದಿತ್ತು. ಇವತ್ತು ಮಾತಾಡ್ತಿದ್ರೆ ಇನ್ನು 5-10 ಜನ ಫೋನ್ ಮಾಡಿಬಿಟ್ಟು ನಮಗೆ ಹಾಫ್ ಅನ್ ಅವರ್ ಟೈಮ್ ಕೊಡ್ದಂಗೆ ಫೋನ್ ಮೇಲೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಿದ್ರೆ. ಅವ್ರು ತಗೊಂಡ್ರೆ ನಮಗೆ ಗೊತ್ತಿಲ್ಲ, ನಿಮ್ಮ ಹೆಸರಲ್ಲಿ ಲೋನ್ ಇದೆ, ನೀವು ಲೋನ್ ಕಟ್ಟಿ ಅಂತ ಇವತ್ತು ಮಾತಾಡ್ತಿದ್ರೆ. ಬಟ್ ಅವತ್ತು ಲೋನ್ ಕೊಡ್ಬೇಕು, ಅವ್ರು ಯಾಕೆ ಹೇಳಲಿಲ್ಲ? ಲೋನ್ ಕೊಡ್ಬೇಕಾದ್ರೆ ನೀವು ಸೈನ್ ಹಾಕಿದ್ರಾ? ಸೈನ್ ಹಾಕಿದ್ದಾರೆ, ಸೈನ್ ಹಾಕಿಸ್ಕೊಂಡಿದ್ದಾರೆ ಅಷ್ಟೇನೆ. ನಮಗೆ ಲೋನ್ ಮಾಡ್ತಾ ಇದ್ವಿ, ನಿಮ್ಮ ಹೆಸರಲ್ಲಿ ನಾವು ಲೋನ್ ಮಾಡ್ತಾ ಇದೀವಿ ಅಂತ ಬ್ಯಾಂಕರ್ ಯಾಕೆ ಹೇಳಲಿಲ್ಲ? ನಾವು ಕೇಳ್ತಿರೋದು ಈ ಪ್ರಶ್ನೆ ಸರ್. ಇವತ್ತು 10 ನಿಮಿಷ ಟೈಮ್ ಕೊಡಲ್ಲ ಸರ್. ಶೋರೂಮ್ ಹತ್ರ ಹೋಗ್ಬಿಟ್ಟು ನಾವು ಕಾಲ್ ಮಾಡ್ತೀವಿ, ಮೇಡಮ್ ನಮಗೆ ಈ ತರ ಮೋಸ ಆಗಿದೆ ಅಂತ ರಿಕ್ವೆಸ್ಟ್ ಮಾಡಿದ್ರು ಕೂಡ ಅದಕ್ಕೆ ನಮಗೆ ಬೆಲೆ ಇಲ್ಲ. ನೀವು ತಗೊಂಡಿದ್ದೀರಾ, ನಮಗೆ ಕಟ್ಟಿ, ಅದು ಗೊತ್ತಿಲ್ಲ ನಮಗೆ ಅಂತ ಬ್ಯಾಂಕ್ ಅವ್ರು ಮಾತಾಡ್ತಾರೆ. ಈಗ ಅವ್ರು ಮೋಸ ಮಾಡಿರೋದು ಗೊತ್ತಿಲ್ವಾ ಸರ್? ಏನಕ್ಕೆ ಮಾಡಿದ್ರು? ನಾವು ತಗೊಂಡು 6-7 ತಿಂಗಳಾಯ್ತು ಸರ್. ಒಂದು ತಿಂಗಳು EMI ಕರೆಕ್ಟಾಗಿ ಬಂದಿಲ್ಲ. ನನಗೆ 5 ಲಕ್ಷ ಲೋನ್ ಇದ್ದಿದ್ದು, ಇವತ್ತು 1 ರೂಪಾಯಿ ಲೋನ್ ಆಗ್ತಾ ಇಲ್ಲ. ಎಲ್ಲಿಂದ ಎತ್ತಂಕ ಹೋದ್ರು? ನನಗೆ ಅಮೌಂಟ್ ಅವಶ್ಯಕತೆ ಇದೆ, ಲೋನ್ ಅವಶ್ಯಕತೆ ಇದೆ, ಅದು ಎಲ್ಲಿ ಸಿಗಿಸ್ಕೊಂಡು ನನಗೆ ಬರೀ ಸರಿ ಹೋಗ್ತಾ ಇಲ್ಲ. ಎಷ್ಟು ರಿಕ್ವೆಸ್ಟ್ ಮಾಡಿದ್ವಿ ಗೊತ್ತಾ ಸರ್ ಶೋರೂಮ್ ಓನರ್ ಹತ್ರ? ಸರಿ ಮೇಡಮ್ ನೆಕ್ಸ್ಟ್ ತಿಂಗಳು ರೆಡಿ ಮಾಡ್ಕೊಡ್ತೀವಿ, ನೆಕ್ಸ್ಟ್ ತಿಂಗಳು ರೆಡಿ ಮಾಡ್ಕೊಡ್ತೀವಿ ಸರ್. ನಾವು ಟೈಲರ್ ಸರ್, ಗಾರ್ಮೆಂಟ್ಸ್ ಟೈಲರ್ ಕೆಲಸ ಮಾಡ್ತೀವಿ. ಎಲ್ಲಿಂದ ತರಬೇಕು ಸರ್? ಬರೋ 10-15 ಸಾವಿರ ರೂಪಾಯಿ ಸಂಬಳದಲ್ಲಿ ಗೊತ್ತಿಲ್ಲ ಬ್ಯಾಂಕ್ ಅವ್ರು ಮೋಸ ಮಾಡ್ಕೊಂಡ್ರೆ ನಾವು ಎಲ್ಲಿಂದ ತಂದು ಕಟ್ಟಬೇಕು? ಏನಾರ ಆದ್ರೆ ಬ್ಯಾಂಕ್ ಅವ್ರು ಜವಾಬ್ದಾರಿ ಕೊಡ್ತಾರ? ಫ್ಯಾಮಿಲಿ ಅವ್ರ ಅತ್ತೆ ಮಗಳು ಏನಂತಾರೆ? ನಮ್ದು ಒಂದು ಗಾಡಿ ಇರುತ್ತಲ್ಲ ಅನ್ನೋ ಖುಷಿ ಇರುತ್ತೆ, ಕಂಡಿರೋ ಕೇಳಂಗಿಲ್ವಲ್ಲ ಅನ್ನೋ ಖುಷಿ ಇರುತ್ತೆ ಸರ್. ಈ ತರ ಮೋಸ ಮಾಡಕ್ ಇವರೇ ಬೇಕಾ ಬ್ಯಾಂಕ್ ಅವರು? ನಾವು ಕೇಳೋದಿಲ್ಲ ಸರ್, ನಮಗೆ ಮೋಸ ಆಗಿದೆ. ಇದ್ರಲ್ಲಿ ಬ್ಯಾಂಕ್ ಒಂದು ಪಕ್ಕ ಇನ್ವಾಲ್ವ್ ಆಗಿದೆ. ಹೌದು ಸರ್, ಕೊಟ್ಟನ್ ಬ್ಯಾಂಕ್